ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದರು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ನನಗೂ ಟೈಮೇ ಸಿಕ್ಕಿಲ್ಲ, ಯಾಕಂದರೆ ಇಬ್ಬರು ಮಕ್ಕಳಿರೋದು, ಇಬ್ಬರೂ ನೋಡಿಕೊಂಡು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದಕ್ಕೆ. ಸೊ ಸಾರಿ, ಬಟ್ ಇವತ್ತು ಫ್ರೀ ಮಾಡಿಕೊಂಡು ಅದಕ್ಕೆ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಆ್ಯಂಡ್ ಕೊನೆವರೆಗೂ ಈ ವಿಡಿಯೋನ ನೋಡಿ, ಮೇ ಬಿ ಯೂಸ್ಫುಲ್ ಆಗ್ಬೋದು ನಿಮಗೂ ಅಂತ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಇದರಲ್ಲಿದೆ. ಟೋಟಲ್ 5 ಸ್ಕ್ಯಾನಿಂಗ್ ಮಾಡಿಸಿದ್ದು ನಾನು, ಅಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಅದರಲ್ಲಿ 9th ಮಂತದ್ದು ಮಾತ್ರ ಅದೇ ಹಾಸ್ಪಿಟಲ್, ಅಂದರೆ ನಾನು ಡೆಲಿವರಿ ಆಯ್ತಲ್ಲ KC ಜನರಲ್, ಅಲ್ಲೇ ಮಾಡಿದ್ದು, ಅವರೇ ತೊಗೊಂಡ್ರು. ಮಿಕ್ಕಿದ 4 ರಿಪೋರ್ಟ್ ನನ್ನ ಹತ್ರ ಇಲ್ಲಿದೆ. ಸೊ ನನ್ನ ಹತ್ರ ಏನಿದೆಯೋ ಅದನ್ನು ತೋರಿಸ್ತೀನಿ. ಬಟ್ ತುಂಬ ಜನ ಕೇಳ್ತಾಯಿದ್ರು ಫಸ್ಟು ಪ್ರೆಗ್ನೆನ್ಸಿದು ತೋರಿಸಿ ಅಂತ. ಬಟ್ ನನ್ನ ಹತ್ರ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವುದೂ ಇಲ್ಲ, ಎಲ್ಲ ಮಿಸ್ ಆಗಿದೆ. ಅದು ಹಾಸ್ಪಿಟಲಲ್ಲೇ ಮಿಸ್ ಆಯಿತು. ಅದು ಹೇಗಾಯಿತು ಏನು ಅಂತ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಆಗಿರೋದು ಬೇಬಿ ಬಾಯಿ. ಸೊ ಸೆಕೆಂಡ್ ಕೂಡ ಬೇಬಿ ಬಾಯ್ನೇ ಆಯಿತು ಹಾಗಾಗಿ. ಆ್ಯಂಡ್ ಇದು ನನ್ನ ಫಸ್ಟು ಸ್ಕ್ಯಾನಿಂಗ್, ಅಂದರೆ ಆಲ್ಮೋಸ್ಟ್ ಆವಾಗ ನನಗೆ 9 ವೀಕ್ಸ್ ಆಗಿತ್ತು. ಅದರ 2 ಮಂತ್ಸ್ ಕಂಪ್ಲೀಟ್ ಆಗಿ ಥರ್ಡ್ ಮಂತಲ್ಲಿ ಇದ್ದೆ ನಾನು. ಸೊ ಆವಾಗ ಹೋಗಿ ನಾನು ಫಸ್ಟು ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸಿದ್ದು. ಸೊ ಆವಾಗ ತೆಗ್ದಿರೋ ಸ್ಕ್ಯಾನಿಂಗ್ ಇದು. ಆ್ಯಂಡ್ ಇದರಲ್ಲಿ ನಾರ್ಮಲ್ ಏನೂ ಇಲ್ಲ, ಮಗು ಇದೆಯಾ ಆ್ಯಂಡ್ ಹಾರ್ಟ್ ಬೀಟ್ ಎಲ್ಲ ಕರೆಕ್ಟಾಗಿದೆಯಾ, ಮತ್ತು ಡ್ಯೂ ಡೇಟು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗಲೇ ಡ್ಯೂ ಡೇಟ್ ಎಲ್ಲ ಕೊಡ್ತಾರೆ, ಹಾಗಾಗಿ ಅದು ಇದೆ ಅಷ್ಟೇ. ಮತ್ತು ಮಗು ಅಂದರೆ ಸಿಂಗಲ್ ಮಗು ಇದೆಯಾ, ಟ್ವಿನ್ಸ್ ಆ ಥರದ್ದೆಲ್ಲ ಚೆಕ್ ಮಾಡ್ತಾರಲ್ಲ, ಅದು ಮಾತ್ರ ಇದೆ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ಆ್ಯಂಡ್ ಹಾರ್ಟ್ ಬೀಟು 150 ಇತ್ತು ಸ್ಟಾರ್ಟಿಂಗಲ್ಲೇ, ಮಗುಗೆ ಹಾರ್ಟ್ ಬೀಟು 150 ಇತ್ತು. ಆ್ಯಂಡ್ ನಾರ್ಮಲ್ ಅಷ್ಟೇ. ಅದು ಬಿಟ್ಟರೆ ಈ ಥರದ್ದೊಂದು ಪಿಕ್ ಕೊಟ್ಟಿದ್ರು ನನಗೆ. ಇದನ್ನು ನಾನು ಹಾಸ್ಪಿಟ್ಲ್ ಹತ್ರನೇ ಒಂದು ಸೆಂಟರ್ ಇತ್ತು, ಸುಮುಖ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಅಂತ, ಅಂದರೆ KC ಜನರಲ್ ಹಿಂದೆ ಇದೆಯಲ್ಲ ಅಲ್ಲಿ ಇದ್ದಿದ್ದು. ಸೊ ಅಲ್ಲೇ ಸ್ಕ್ಯಾನ್ ಮಾಡಿಸಿದ್ದು ಫಸ್ಟು ಚೆಕಪ್ಗೆ ಹೋದಾಗ. ಈ ಸ್ಕ್ಯಾನಿಂಗಲ್ಲಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇನ್ಫಾರ್ಮೇಷನ್ ಎಲ್ಲ ಏನೂ ಇಲ್ಲ. ಆ್ಯಂಡ್ ಸೆಕೆಂಡ್ ಸ್ಕ್ಯಾನಿಂಗ್ ಇದನ್ನು ನಾನು ಮಾಡಿಸಿದ್ದು ಆಲ್ಮೋಸ್ಟ್ 14 ವೀಕ್ಸಲ್ಲಿ. 14 ವೀಕ್ಸ್ ಆಗಿತ್ತು ಆವಾಗ ನನಗೆ, ಆವಾಗ ಮಾಡಿಸಿದ್ದು. 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸಿಗೆ ಬೀಳುತ್ತಲ್ಲ ಆವಾಗ. ಆ್ಯಂಡ್ ಇದನ್ನು ಮಾಡಿಸಿದ್ದು ನಾನು KC ಜನರಲ್ ಹಾಸ್ಪಿಟಲಲ್ಲೇ ಸಪ್ರೇಟಾಗಿ ಇನ್ಲ್ಯಾಬ್ ಅಂತ ಇದೆ, ಅಲ್ಲಿ ಮಾಡಿಸಿದ್ದು. ಅಲ್ಲಿ ಕಾಸ್ಟ್ ಕೂಡ ಕಮ್ಮಿ, ನಿಮಗೆ ಇದು ಜಸ್ಟ್ 500 ರುಪೀಸ್ ಆಯಿತು ಅಷ್ಟೇ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಸೋಕ್ಕೆ. ಆ್ಯಂಡ್ ಈ ಥರ ಪಿಕ್ ಕೊಡ್ತಾರೆ ನಿಮಗೆ, ಬೇಬಿ ಪಿಕ್ಸ್ ಎಲ್ಲ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಮಗು ಬೆಳವಣಿಗೆ ಹೇಗಿದೆ, ಆ್ಯಂಡ್ ಇದರಲ್ಲಿ ಹಾರ್ಟ್ ಬೀಟ್ ಆಲ್ಮೋಸ್ಟ್ ನನಗೆ 164 ಇತ್ತು. ಆ್ಯಂಡ್ ಈ ಪ್ರೆಗ್ನೆನ್ಸಿಯಲ್ಲಿ ನನ್ನ ಹಾರ್ಟ್ ಬೀಟ್ ಆಲ್ಮೋಸ್ಟ್ 150 ಮೇಲೇ ಇದೆ. ಪ್ರತಿ ಸಲ ಸ್ಕ್ಯಾನಿಂಗಿಗೆ ಹೋದಾಗಲೂ ಅಷ್ಟೇ 150 ಮೇಲೇ ಇತ್ತು ಹಾರ್ಟ್ ಬೀಟ್ ಎಲ್ಲ, ಮಗುದು ಹಾರ್ಟ್ ಬೀಟ್ ಎಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು ಪೋಸ್ಟೀರಿಯರ್ ಇತ್ತಾ ಆ್ಯಂಟೀರಿಯರ್ ಇತ್ತಾ ಅಂತ. ನನಗೆ ಆಲ್ಮೋಸ್ಟ್ ಇದ್ದಿದ್ದು ಪೋಸ್ಟೀರಿಯರು ಈ ಟೈಮಲ್ಲಿ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ 2 ಇತ್ತು. ಫಸ್ಟು ಒಂದು 2 ಸ್ಕ್ಯಾನಿಂಗಲ್ಲಿ ಆ್ಯಂಟೀರಿಯರ್ ಅಂತ ಬಂತು, ಮತ್ತು ಥರ್ಡ್ ಸ್ಕ್ಯಾನಿಂಗಲ್ಲಿ ಪೋಸ್ಟೀರಿಯರ್ ಅಂತ ಬಂತು. ಬಟ್ ಈ ಸಲ ಥ್ರೂಔಟ್ ನನ್ನ ಪ್ರೆಗ್ನೆನ್ಸಿ ಇದ್ದಿದ್ದು ಪೋಸ್ಟೀರಿಯರು. ಆ್ಯಂಡ್ ಇದರಲ್ಲಿ ಮಗು ಆಲ್ಮೋಸ್ಟ್ ಒಂದು 98 ಗ್ರಾಮ್ಸ್ ಇತ್ತು ನನಗೆ ಅವಾಗ, ಅಂದರೆ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಗು ಒಂದು 98 ಗ್ರಾಮ್ಸ್ ಇತ್ತು ನನಗೆ. ಆ್ಯಂಡ್ ನೀರೆಲ್ಲ ನಾರ್ಮಲ್ ಆಗಿತ್ತು ಅಂತಲೇ ಹೇಳಿದ್ರು ನನಗೆ ಆ ಟೈಮಲ್ಲಿ. ಸೊ ಈ ಥರ ಇದೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ. ಪ್ಲಾಸೆಂಟಾ ಇದ್ದಿದ್ದು ನಂದು ಪೋಸ್ಟೀರಿಯರು, ಇಲ್ಲಿದೆ ಪ್ಲಾಸೆಂಟಾ ಪೋಸ್ಟೀರಿಯರೇ ಅದಿದ್ದು. ಈ ಸಲಿಯೇ ಆಲ್ಮೋಸ್ಟ್ ನಾನು ಎಲ್ಲ ಪ್ರೆಗ್ನೆನ್ಸಿಯಲ್ಲೂ, ಅಂದರೆ ಈ ಥ್ರೂಔಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪೋಸ್ಟೀರಿಯರೇ ಇದ್ದಿದ್ದು. ಇದು ನನ್ನ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್. ಇದನ್ನು ಮಾಡಿಸಿದ್ದು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು.
ನೆಕ್ಸ್ಟು ನಾನು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಎಲ್ಲ ಆಲ್ಮೋಸ್ಟ್ ದೇವನಹಳ್ಳಿಯಲ್ಲಿ ಚಿರಾಗ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಅಲ್ಲೇ ಮಾಡಿಸಿದ್ದು. ಸೊ ಆಮೇಲೆ ಇದೆರಡನ್ನು ಮಾತ್ರ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಇದೆರಡನ್ನು ಮಾತ್ರ ಬೇರೆ ಕಡೆ ಮಾಡಿಸಿದ್ದು. ಆ್ಯಂಡ್ ಆಮೇಲೆ 5th ಮಂತಲ್ಲಿ ನಾವು ಆಲ್ಮೋಸ್ಟ್ ಎಲ್ಲನೂ ಚಿರಾಗಲ್ಲೇ ಮಾಡಿಸಿದ್ದು ನಾನು. ಇದು ನನ್ನ 5th ಮಂತ್ ಸ್ಕ್ಯಾನ್. ಇದಕ್ಕೆ ಆ ಥರ ಫೋಟೋ ಕೊಟ್ಟಿಲ್ಲ. ಇದನ್ನು ಈ ಪ್ರೆಗ್ನೆನ್ಸಿಯಲ್ಲಿ ಒಂದು ಖುಷಿ ವಿಚಾರ ಏನು ಅಂದರೆ 5th ಮಂತ್ ಸ್ಕ್ಯಾನಲ್ಲಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಪಾಪು ಕೂಡ ಒಳಗಡೆ ಬಿಟ್ಟಿದ್ರು. ಅವರು ಕೂಡ ನಮ್ಮ ಪಾಪನ ಫೇಸ್ ಎಲ್ಲ ನೋಡಿದ್ರು, ಅಂದರೆ ಚಿರುನೂ ಒಳಗೆ ಬಿಟ್ಟಿದ್ರು. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಆ ಟೈಮಲ್ಲಿ. 5th ಮಂತ್ ಸ್ಕ್ಯಾನ್ ಮಾಡಿಸಿದ್ದು ನಾನು 19 ವೀಕ್ಸಲ್ಲಿ. 19 ವೀಕ್ಸ್ ಆಗಿತ್ತು ನನಗೆ ಆವಾಗ ಮಾಡಿಸಿದ್ದು. ಆ್ಯಂಡ್ ಆವಾಗ್ಲೂ ಅಷ್ಟೇ ಹಾರ್ಟ್ ಬೀಟ್ ಆಲ್ಮೋಸ್ಟ್ 162 ಇತ್ತು ನನಗೆ. ಮಗು ಒಂದು 300 ಗ್ರಾಮ್ಸ್ ಇತ್ತು, ಅಂದರೆ 297 ಗ್ರಾಮ್ಸ್ ಇತ್ತು 5th ಮಂತಲ್ಲಿ. ಆ್ಯಂಡ್ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಮಗು ಬೆಳವಣಿಗೆನೂ ಚೆನ್ನಾಗಿದೆ ಅಂತ ಹೇಳಿದರು. ಸೇಮ್ ಹಾರ್ಟ್ ಬೀಟು ಆಗಿರ್ಬೋದು, ಪ್ರತಿಯೊಂದೂ ಬೆಳವಣಿಗೆ ಆಗೋದು ಏನೇನು ನೋಡ್ತಾರಲ್ಲ ಆ ಟೈಮಲ್ಲಿ ಅದೆಲ್ಲ ಬೆಳವಣಿಗೆ ಆಗಿತ್ತು. ಆ್ಯಂಡ್ ಪ್ಲಾಸೆಂಟಾ ಕೂಡ ಪೋಸ್ಟೀರಿಯರಲ್ಲೇ ಇತ್ತು. ಈ ಸಲಿನೂ ಅಷ್ಟೇ ಪ್ಲಾಸೆಂಟಾ ಪೋಸ್ಟೀರಿಯರಲ್ಲೇ ಇತ್ತು. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಆ್ಯಂಡ್ ನೀರಾಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಆ್ಯಂಡ್ ಈ ಥರ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದರು, ಅಂದರೆ ನನಗೂ ತೋರಿಸ್ತಾರೆ ಅವರು. ಸೊ ತೋರಿಸಿದ ಮೇಲೆ ಈ ಥರ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಇದರಲ್ಲಿ ಒಂದು ಹಾರ್ಟ್ ಬೀಟ್ದು ಪ್ರತಿಯೊಂದೂ ಅಷ್ಟೇ ಎಲ್ಲ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದರು. ಇದರಲ್ಲಿ ಮೇಯ್ನ್ ಅಂದರೆ ಇದೆ ಪಾಪು. ಸೇಮ್ ನಾವು ಅಂದರೆ 5th ಮಂತಲ್ಲಿ ನೋಡ್ಬೇಕಾದ್ರೆ ಪಾಪು ಈ ಪೊಸಿಷನಲ್ಲಿದ್ದರು. ಆ್ಯಂಡ್ ಕಣ್ಣನ್ನು ಈ ಥರ ಮುಚ್ಕೊಂಡಿದ್ರು. ಸೊ ತುಂಬ ಖುಷಿ ಆಯಿತು ನೋಡಿ. ಇವಾಗ ನೋಡಿದ್ದು ನಾವು ಫಸ್ಟ್ ಟೈಮ್ ನಮ್ಮ ಪಾಪುನ. ಸೊ ಈಗಿದ್ರು ಪಾಪು. ನನ್ನ ಚಿರುನೂ ತೋರಿಸಿದ್ರಲ್ಲ, ಚಿರುಗೂ ತೋರಿಸಿದ್ರು ಇದನ್ನು. ಸೊ ಅವನು ಬಂದ ಮೇಲೂ ಕೂಡ ಹೇಳ್ತಾ ಇದ್ದ, ಪಾಪು ಕಣ್ಣು ಮುಚ್ಕೊಂಡು ಮಲಗಿತ್ತು, ಮಮ್ಮಿ ಹೊಟ್ಟೆ ಒಳಗಡೆ ಬೇಬಿ ಕಣ್ಣು ಮುಚ್ಕೊಂಡು ಮಲಗಿತ್ತು ಅಂತ ಪ್ರತಿಯೊಬ್ಬರಿಗೂ ಬಂದು ಹೇಳ್ತಾ ಇದ್ದ. ಸೊ ಅದೊಂದು ಖುಷಿ ಆಯಿತು. ಆ್ಯಂಡ್ ಈ ಫೋಟೋನ ನಾನು ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದು ಕೂಡ, ಆ್ಯಂಡ್ ಈ ಥರ ನೋಡಿದ್ದು ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ಈ ಫೋಟೋನ ನೋಡಿ. ಸೇಮ್ ಹೀಗೆ ಇದ್ದಾನೆ ಇವಾಗ್ಲೂ ಅವನು ನೋಡೋಕ್ಕೆ. ಸೊ ಅಷ್ಟೇ, ಪೋಸ್ಟೀರಿಯರೇ ಇದ್ದಿದ್ದು ನಂದು, ನಾರ್ಮಲ್ ಥ್ರೂ ಔಟ್ ಪ್ರೆಗ್ನೆನ್ಸಿ ಪೋಸ್ಟೀರಿಯರು. ಆ್ಯಂಡ್ ಇದು 5th ಮಂತಲ್ಲಿ ಮಾಡಿಸಿದ ಸ್ಕ್ಯಾನು. ಅದು ಬಿಟ್ಟರೆ ಆವಾಗ ನಾರ್ಮಲ್ ಆಗಿದೆ, ಬೇಬಿ ವೆಯ್ಟ್ ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಹೇಳಿದರು. ಸೊ ನಾರ್ಮಲಾಗೇ ಇತ್ತು ಬೇಬಿ ವೆಯ್ಟ್. ಆ ಮಂತಿಗೆ ಏನೇನು ವೆಯ್ಟ್ ಇರಬೇಕೋ ಅದು ನಾರ್ಮಲಾಗೇ ಇತ್ತು. ಆ್ಯಂಡ್ ನೆಕ್ಸ್ಟು ನಾನು ಮಾಡಿಸಿದ್ದು 7th ಮಂತು, ಅಂದರೆ ಅದು ಚಾಯ್ಸ್ ಇತ್ತು ನಮಗೆ, ಮಾಡಿಸ್ಬೋದು ಇಲ್ಲಾಂದರೆ ಬೇಡ ಅಂತ ಹೇಳಿದರು. ಬಟ್ ಇರಲಿ ಮಗುನ ನೋಡೋಕ್ಕೆ ಇನ್ನೊಂದು ಚಾನ್ಸ್ ಸಿಗುತ್ತಲ್ಲ, ಸೊ ಹಾಗಾಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ 7th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಇದನ್ನು ಅಷ್ಟೇ ಚಿರಾಗಲ್ಲೇ ಮಾಡಿಸಿದ್ದು. ಆವಾಗ್ಲೂ ಅಷ್ಟೇ ಆವಾಗ ಬೇಬಿ ವೆಯ್ಟ್ ಬಂದು ಆಲ್ಮೋಸ್ಟ್ 1300, ಅಂದರೆ 1 kg 300 ಗ್ರಾಮ್ ಇತ್ತು ಮಗು ವೆಯ್ಟು. ಮಿಕ್ಕಿದ್ದು ಫ್ಲೂಯಿಡ್ ಅಷ್ಟೇ. ಎಕ್ಸಾಕ್ಟ್ ಫ್ಲೂಯಿಡ್ ನಮಗೆ ಆವಾಗಲೇ ಗೊತ್ತಾಗಿದ್ದು 15.8 ಸೆಂಟಿಮೀಟರ್ ಇತ್ತು ವಾಲ್ಯೂಮ್ ನಮಗೆ. ಆ್ಯಂಡ್ ಪ್ಲಾಸೆಂಟಾ ಆಲ್ಮೋಸ್ಟ್ ಎಲ್ಲದರಲ್ಲೂ ಪೋಸ್ಟೀರಿಯರ್ ವಾಲೇ ಇದ್ದಿದ್ದು. ಇದು ಗ್ರೇಟ್ 2nd ಮೆಚುರಿಟಿಯಲ್ಲಿ ಇತ್ತು, ಅಂದರೆ ಅಪ್ಪರ್ ಇತ್ತು ನನಗೆ ಈ ಟೈಮಲ್ಲಿ. ಅಂದರೆ 7th ಮಂತ್ ನಾನು ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಪೋಸ್ಟೀರಿಯರ್ಸ್ ಈಸ್ ನೋಟೆಡ್ ಇನ್ ದಿ ಅಪ್ಪರ್ ಆ್ಯಂಡ್ ಮಿಡ್ ಸೆಗ್ಮೆಂಟ್ ಆಫ್ ದಿ ಲೆಫ್ಟ್ ಪೋಸ್ಟೀರಿಯರ್ ವಾಲು. ಬಟ್ ಪ್ಲಾಸೆಂಟಾ ಇದ್ದಿದ್ದು ನನಗೆ ಪೋಸ್ಟೀರಿಯರೇ, ಥ್ರೂ ಔಟ್ ಪ್ರೆಗ್ನೆನ್ಸಿ ಪೋಸ್ಟೀರಿಯರೇ ಇದ್ದಿದ್ದು. ಆ್ಯಂಡ್ ಇದು FHR ಅಂದರೆ ಹಾರ್ಟ್ ಬೀಟ್ ಬಂದು ಈ ಸಲ ಕಮ್ಮಿ ಆಗಿತ್ತು, 7th ಮಂತಲ್ಲಿ ಕಮ್ಮಿ ಆಗಿತ್ತು. ಬಿಕಾಸ್ ನನಗೆ ಬ್ಲಡ್ಡೇ ಇದ್ದಿದ್ದಿಲ್ಲ ಬಾಡಿಯಲ್ಲಿ, ಹಾಗಾಗಿ 140 ಬಂದಿತ್ತು. ಬಟ್ ಫುಲ್ಲು ನಾನು 9th ಮಂತ್ ಸ್ಕ್ಯಾನಿಂಗ್ ಮಾಡಿಸಾಗಲೂ ಅಷ್ಟೇ 160ನೇ ಇದ್ದಿದ್ದು, ಆಲ್ಮೋಸ್ಟ್ 158 ಇತ್ತು. ಅದು ಬಿಟ್ಟು ಬೇರೆ ಎಲ್ಲ ಮಗು ತಲೆ ಆಗಿರ್ಬೋದು, ಕೈಕಾಲು ಬೆಳವಣಿಗೆ ಆಗಿದೆಯಾ, ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿದೆಯಾ ಅನ್ನೋದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಹೇಳಿದರು. ಆವಾಗ ನಾನು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ 7th ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಆಲ್ಮೋಸ್ಟ್ ನಾನು 29 ವೀಕ್ಸಲ್ಲಿದ್ದರೆ ನಾರ್ಮಲಾಗಿ ಎಲ್ಲ ಗ್ರೋತ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೂ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದರು. ಈ ಪಿಕ್ಚರ್ಸಲ್ಲಿ ತುಂಬ ಚೆನ್ನಾಗಿತ್ತು ಮಗು. ಒಂದು 3-4 ಪಿಕ್ಚರ್ ಕೊಟ್ಟಿದ್ದಾರೆ.
ಸೊ ಈ ಥರ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಲೈವ್ ಆಗಿರುತ್ತೆ ಬೇಬಿ ನೋಡೋಕ್ಕೆಲ್ಲ. ಸೊ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಮ್ಮ ಮಗುನ ನಾವು ನೋಡಿದಾಗೆಲ್ಲ. ಆ್ಯಂಡ್ ಮತ್ತು ಈ ಕಡೆ ಇನ್ನೂ ಆ್ಯಂಡ್ ಇದು ಅಂತೂ ತುಂಬ ಕ್ಯೂಟಾಗಿತ್ತು ಮಗು. ಸೇಮ್ ಈ ಥರ ಹಿಂಗೆ ಇಟ್ಕೊಂಡು ಮಲಗಿತ್ತು. ಸಿಸ್ಟಮಲ್ಲಿ ತೋರಿಸ್ತಾರಲ್ಲ ನಿಮಗೆ, ಸೊ ಆವಾಗ ನೋಡೋಕೆ ತುಂಬ ಕ್ಯೂಟಾಗಿರುತ್ತೆ. ಲೈವ್ ಆಗಿ ಮಗುನ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆವಾಗ ಕ್ಯೂಟಾಗಿ ಹಿಂಗೆ ಇಟ್ಕೊಂಡು ಮಲಗಿದ್ದು ಮಗು. ಸೊ ಅದೇ ಪಿಕ್ನ ನಾನು ಬೇಕು ಅಂತ ಅವರಿಗೆ ಕೇಳಿದ್ದೆ. ಸೊ ಅದನ್ನೇ ಇಲ್ಲಿ ನನಗೆ ಕೊಟ್ಟಿದ್ದಾರೆ. ಸೊ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ ಅವಾಗ ಅವನು ಹೊಟ್ಟೆ ಒಳಗಡೆ. ಸೊ ಈಗಿತ್ತು ಮೇಯ್ನ್ ನನಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಕ್ವಶನ್ಸ್ ಬಂದಿದ್ದು. ನಿಮ್ಮ ಪ್ಲಾಸೆಂಟಾ ಯಾವ ಕಡೆ ಇತ್ತು, ಪೋಸ್ಟೀರಿಯರಾ ಆ್ಯಂಟೀರಿಯರಾ ಅಂತ. ನನ್ನ ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಪ್ಲಾಸೆಂಟಾ ಇದ್ದಿದ್ದು ಪೋಸ್ಟೀರಿಯರು. ಆ್ಯಂಡ್ ನೀರೆಲ್ಲ ತುಂಬ ಆರಾಮಾಗಿತ್ತು. ಆ್ಯಂಡ್ ಮೂಮೆಂಟು ಲೆಫ್ಟ್ ಸೈಡ್ ಜಾಸ್ತಿ ಇತ್ತಾ ರೈಟ್ ಸೈಡ್ ಜಾಸ್ತಿ ಇತ್ತಾ ಅಂತು. ಈ ಸಲ ನನಗೆ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ ಇತ್ತು. ರೈಟು ಲೆಫ್ಟ್ಗಿಂತ ಮಿಡಲಲ್ಲಿ ಜಾಸ್ತಿ ಇದ್ದಿದ್ದು ಮೂಮೆಂಟು. ತುಂಬ ಮಿಡಲಲ್ಲೇ ಅಂದರೆ ಈ ಭಾಗದಲ್ಲೇ ತುಂಬ ಮೂಮೆಂಟ್ ಆಗ್ತಾ ಇದ್ದಿದ್ದು. ಸೊ ಈಗಿತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳೆಲ್ಲ ಈ ಥರದ್ದಿತ್ತು. ಆ್ಯಂಡ್ 9 ಮಂತ್ ಸ್ಕ್ಯಾನಿಂಗಲ್ಲೂ ಅಷ್ಟೇ, ಅದರಲ್ಲೇನು ಜಾಸ್ತಿ ಇದ್ದಿದ್ದಿಲ್ಲ. ಇನ್ನೇನೊಂದು ವೀಕು ಇಲ್ಲ, ಒಂದು 3 days ಡೆಲಿವರಿ ಅಂತ, ಡೆಲಿವರಿ ಇದೆ ಅನ್ನೋ ಮುಂಚೆ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು. ಅದರಲ್ಲೂ ಅಷ್ಟೇ ಸೇಮು, ನನ್ನ ಹಾರ್ಟ್ ಬೀಟ್ 158 ಇತ್ತು. ಪ್ಲಾಸೆಂಟನೂ ಅಷ್ಟೇ ಆಲ್ಮೋಸ್ಟ್ ಪೋಸ್ಟೀರಿಯರೇ ಇತ್ತು. ನೀರೆಲ್ಲ ತುಂಬ ಚೆನ್ನಾಗಿತ್ತು. 16 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು ನನಗೆ ನೀರೆಲ್ಲ. ಸೊ ಆರಾಮಾಗಿತ್ತು, ಏನೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಬಟ್ ಏನಂದರೆ ನನಗೆ ಬ್ಲಡ್ ಇದ್ದಿದ್ದಿಲ್ಲ, ಮೇನ್ ಪ್ರಾಬ್ಲಮ್ಮೇ ಅದು. ಬಿಕಾಸ್ ನಾನು ವ್ಲಾಗೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಬ್ಲಡ್ ಇಲ್ದಲೆ ಬ್ಲಡ್ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಕೊಂಡೆ ನಾನು ಲಾಸ್ಟ್ ಮೂಮೆಂಟಲ್ಲಿ. ಇನ್ನೇನು ಡೇಟ್ ಕೂಡ ಫಿಕ್ಸ್ ಆಗಿತ್ತು ನನಗೆ ಡೆಲಿವರಿಗೆ, ಅಂದರೆ ಆಪ್ರೇಷನ್ ಮಾಡೋಕ್ಕೆ. ಬಟ್ ಬ್ಲಡ್ ಇಲ್ಲ ಅನ್ನೋ ಒಂದೇ ಒಂದು ರೀಸನಿಂದ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡಿ ಮತ್ತು ನಾನು ಬ್ಲಡ್ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡಿದ್ದೆ. ಅದೊಂದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹೋಪ್ ತುಂಬ ಜನ ಕೇಳ್ತಾಯಿದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತ. ಅವರಿಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಸಾರಿ, ಬೇಜಾರು ಮಾಡ್ಕೊಬೇಡಿ, ತುಂಬ ಲೇಟ್ ಆಯಿತು ವಿಡಿಯೋ ಮಾಡೋಕ್ಕೆ, ಅದಕ್ಕೆ ಸಾರಿ ಕೇಳ್ತೀನಿ. ಅದರೆಲ್ಲ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆಂಟ್ ಲೇಡಿಗಳಿದ್ದಾರೋ ಅವ್ರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರಿಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಏನೂ ಆಗಲ್ಲ, ಎಲ್ಲ ಆರಾಮಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವೆಷ್ಟು ಪಾಸಿಟಿವ್ ಆಗಿರ್ತೀವೋ ಮಗುನೂ ಅಷ್ಟೇ ಬೆಳವಣಿಗೆ ಆಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಮಗು. ಸೊ ಡೋಂಟ್ ವರಿ, ಎಲ್ಲ ಆರಾಮಾಗಿರಿ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವು ಅಂದ್ಕೊಂಡಂಗೆ ನೀವು ಯಾವ ಮಗುನ ಇಷ್ಟಪಡ್ತೀರೋ ಅದೇ ಮಗು ಆಗಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆ್ಯಂಡ್ ಚೆನ್ನಾಗಿರಲಿ, ಇಬ್ಬರು ಆರೋಗ್ಯವಾಗಿರಲಿ. ಹೆರಿಗೆ ಆಗಬೇಕಾದ್ರೂ ಅಷ್ಟೇ ಚೆನ್ನಾಗೆ ಏನು ಪ್ರಾಬ್ಲಮಿಂದ ಹೆರಿಗೆ ಆಗಲಿ. ಸೊ ಈ ವಿಡಿಯೋನ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.